Hello everyone, welcome to Desi Eat. Eat Desi, love Desi. ಇವತ್ತಿನ ರೆಸಿಪಿ ಚಟ್ಪಟ್ ಕ್ರಂಚಿ ಕಾರ್ನ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತಿನ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಸ್ವೀಟ್ ಕಾರ್ನ್, ಕಾರ್ನ್ಫ್ಲೋರ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು ಹಾಗೆ ನಿಂಬೆಹಣ್ಣು. ಬನ್ನಿ ಲೆಟ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ನಾನು 200 ಗ್ರಾಮ್ ಅಷ್ಟು ಕಾರ್ನ್ನ ತಗೊಂಡಿದ್ದೀನಿ, ಸ್ವೀಟ್ ಕಾರ್ನ್. ಇದನ್ನು ಒಂದ್ಸಲ ವಾಶ್ ಮಾಡ್ಕೊಂಡ್ಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ, ಹಾಗೆ ನಿಮಗೆ ಒಳ್ಳೆ ಒಳ್ಳೆ ರೆಸಿಪೀಸ್ನ ತೋರಿಸೋಕ್ಕೆ. ವಾಶ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನೀರು ಹಾಕಿ ಇದನ್ನು ಬೆನ್ಸೋಣ. ಕಾರ್ನ್ ಬೆನೆಕ್ಕೆ ಒಂದು 10 ರಿಂದ 15 ನಿಮಿಷ ಆಗುತ್ತೆ. ಇಲ್ಲಾಂದರೆ ನೀವು ಕುಕ್ಕರ್ಗೆ ಹಾಕ್ಕೊಳ್ಳಿ, ಇನ್ನೂ ಬೇಗ ಆಗುತ್ತೆ. ಇದಕ್ಕೆ ಈಗ ಒಂದು 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೆನ್ಸಿ. ಈಗ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಕಾರ್ನ್ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಂಬೆಹಣ್ಣು ಸಹ ಕಟ್ ಮಾಡ್ಕೊಳ್ಳಿ. ಈ ಥರ ಚಟ್ಪಟ್ ಸ್ನ್ಯಾಕ್ಸ್ಗೆ ಲೆಮನ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಳ್ಳಿ. ಈಗ ಒಂದು 15 ನಿಮಿಷ ಆಯಿತು, ಕುಕ್ ಆಗಿದೆ ಅನಿಸುತ್ತೆ. ಇದನ್ನು ನಾವು ತೆಗೆಯೋಣ. ಈಗ ಇದು ನೀರು ಹಾಗೆ ಕಾರ್ನ್ನ ಬೇರೆ ಮಾಡ್ಕೊಳ್ಳೋಣ. ಇದು ನೀರೆಲ್ಲ ಹೋದ ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಈ ಕಾರ್ನ್ಗೆ ನಾವು ಒಂದು 2 ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋಣ. ತುಂಬ ಜಾಸ್ತಿ ಹಾಕಬೇಡಿ. ನಾನು ಇದು 200 ಗ್ರಾಮ್ಗೆ ಒಂದು 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಗಲೇ ನೀವು ಬೆನ್ಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ರಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಕಾರ್ನ್ಗೂ ಚೆನ್ನಾಗಿ ಅದು ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಇಟ್ಕೊಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ನಾನು ಗೋವಾಗೆ ಹೋದಾಗ ಈ ರೆಸಿಪಿನ ನಾನು ಅಲ್ಲಿ ಟೇಸ್ಟ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಶೋರ್ ಇದು ನಿಮಗೂ ಇಷ್ಟ ಆಗುತ್ತೆ. ಈಗ ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಈಗ ಇದು ಕಾರ್ನ್ನ ಇದರಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಈ ಕಾರ್ನ್ನ ಇದಕ್ಕೆ ಹಾಕೋಣ. ಇದು ಹಾಕಬೇಕಾದ್ರೆ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಡಿ. ಹಾಕಿದ ನಂತರ ಫ್ಲೇಮ್ನ ನೀವು ಮೀಡಿಯಮ್ಗೆ ಇಡಿ. ಎಣ್ಣೆನ ನೀವು ಓವರ್ ಹೀಟ್ ಮಾಡಬೇಡಿ. ಹಾಕಿದ ತಕ್ಷಣ ಇಲ್ಲಿ ನೋಡಿ ಹೇಗೆ ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದೆಯಲ್ಲ, ಇಷ್ಟು ಬಂದರೆ ಸಾಕು. ನೀವೇನಾದರೂ ಜಾಸ್ತಿ ಹೀಟ್ ಮಾಡಿಕೊಂಡ್ರೆ ಕಾರ್ನ್ ಕಲರ್ ಬೇಗ ಚೇಂಜ್ ಆಗಿ ಹಾಗೆ ಸರಿಯಾಗಿ ಬೆನೆಯಲ್ಲ ಅದು. ಈಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡೋಣ. ಈಗ ಫ್ಲೇಮ್ನ ಮೀಡಿಯಮ್ಗಿಡಿ. ಇದು ಚೆನ್ನಾಗಿ ಬೆನೆಯೋಕ್ಕೆ ಒಂದು 3 ರಿಂದ 4 ನಿಮಿಷ ಆಗುತ್ತೆ. ಆದ ನಂತರ ಇದನ್ನು ತೆಕ್ಕೊಂಬಿಡಿ. ಈಗ ನಿಮಗೆ ನಾನೊಂದು ಇಂಪಾರ್ಟೆಂಟ್ ಸ್ಟೆಪ್ನ ಹೇಳ್ತೀನಿ. ಇವಾಗ 1 ಟೈಮ್ ಫ್ರೈ ಮಾಡ್ಕೊಂಡು ತೆಕ್ಕೊಂಡ ತಕ್ಷಣ ಕಾರ್ನ್ ಅಷ್ಟೊಂದು ಕ್ರಿಸ್ಪಿಯಾಗಿರಲ್ಲ. ಸೊ ನಿಮ್ಗೆ ಏನಾದರೂ ಹೀಗೆ ಬೇಕು, ಅಷ್ಟೊಂದು ಕ್ರಿಸ್ಪಿ ಇಷ್ಟ ಇಲ್ಲ ಅಂದರೆ ನೀವು ಹೀಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ರೆಸಿಪಿನ. ಇಲ್ಲ ನನಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೊಂದು ಬಾರಿ ಮತ್ತೆ ಎಣ್ಣೆಗೆ ಹಾಕಿ ಡಬಲ್ ಫ್ರೈ ಮಾಡ್ಕೊಳ್ಳಿ. ಈಗ ಡಬಲ್ ಫ್ರೈ ಮಾಡಬೇಕಾದ್ರೆ ಇದಕ್ಕೆ ನಿಮಗೆ 1 ರಿಂದ 2 ನಿಮಿಷ ಸಾಕಾಗುತ್ತೆ. ಇದಾಗಿದೆ, ಇದನ್ನೆಲ್ಲ ತೆಕ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ತುಂಬ ಕ್ರಿಸ್ಪಿ ಆಗಿದೆ. ನೀವು 1 ಟೈಮ್ ಟ್ರೈ ಮಾಡಿ. ಇದು ಡಬಲ್ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿ ಆಗುತ್ತೆ. ಆ್ಯಕ್ಚುಲಿ ಈ ರೆಸಿಪಿಗೆ ಇದೇ ಥರ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಒಂದು 1/2 ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಚಿಲ್ಲಿ ಪೌಡರ್, ಆಮೇಲೆ ಉಪ್ಪು
ರುಚಿಗೆ ತಕ್ಕಷ್ಟು. ನೀವಾಗಲೇ 2 ಸಾರಿ ಹಾಕಿದ್ದೀರಾ, ಸೊ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಚಾಟ್ ಮಸಾಲ, ಒಂದು 2 ಪಿಂಚಸ್ ಆಫ್ ಚಾಟ್ ಮಸಾಲ ಸ್ವಲ್ಪ ಹಾಕಿ. ಈಗ ಈರುಳ್ಳಿ ಹಾಕಿ. ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಸ್ಟೆಪ್ ಹೇಳ್ತೀನಿ. ಈಗ ಈರುಳ್ಳಿನ ನೀವು ತಿನ್ನಬೇಕಾದ್ರೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತಿಂದರೆ ಅದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಆ್ಯಂಡ್ ಫೈನಲಿ ಲೆಮನ್ ಹಾಕಿ. ಒಂದು ಹಾಫ್ ಲೆಮನ್ ಸಾಕು ಇದಕ್ಕೆ. ಆಲ್ಮೋಸ್ಟ್ ನಮ್ಮ ರೆಸಿಪಿ ಕಂಪ್ಲೀಟ್ ಆಗ್ತಾ ಇದೆ. ಫೈನಲಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ. ವಾವ್, ನೋಡ್ತಿದ್ರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಕಾರ್ನ್ ರೆಸಿಪಿನ ಮಾಡಿ ಅಂತ ಕಾಮೆಂಟಲ್ಲಿ ಹಾಕಿದ್ರು. ಸೊ ಹಾಗಾಗಿ ಈ ರೆಸಿಪಿನ ಇವತ್ತು ನಾನು ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಒಳ್ಳೆ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ಬೇಗ ಟೇಸ್ಟ್ ಮಾಡೋಣ. ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಪರ್ಫೆಕ್ಟ್ ಆಗಿದೆ, ಕ್ರಂಚಿಯಾಗಿ ತುಂಬ ಚೆನ್ನಾಗಿದೆ. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.